ಹಾಯ್ ಹಲೋ ನಮಸ್ತೆ ಟು ಆಲ್. ಇವತ್ತು ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಇದ್ರ ಬಗ್ಗೆ ಒಂದು ಶಾರ್ಟ್ ನೋಟ್ಸ್ ರೆಡಿ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಅವರು ಇಂಟ್ರೆಸ್ಟ್ ಇದ್ದರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ಸ್ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಶಾರ್ಟ್ ನೋಟ್ಸು. ಕಾಂಟ್ರಾಕ್ಟ್ ಆ್ಯಕ್ಟ್ ಇದು ಕರಾರು ಅಧಿನಿಯಮ ಕನ್ನಡದಲ್ಲಿ. ಇಟ್ ಈಸ್ ಕೇಮ್ ಇನ್ ಟು ಫೋರ್ಸ್ ಆನ್ 25th April 1872. ಐ ಹೋಪ್ ವಿಡಿಯೋ ಕ್ಲಾರಿಟಿ ಇದೆ ಅನ್ಕೋತೀನಿ. ಇದು ಇನ್ಫೋರ್ಸಲ್ಲಿ ಬಂದಿರೋದು ಆನ್ 25th April 1872. ಎಮ್ ಸಿ ಕ್ಯೂ ಅಲ್ಲಿ ಇದೊಂದು ಕ್ವೆಶನ್ ಬರ್ಬೋದು. ಸೆಕೆಂಡ್, ಇಂಟರ್ಪ್ರಿಟೇಷನ್ ಕ್ಲಾಸ್. ಅದರಲ್ಲಿ ಸೆಕ್ಷನ್ 2A ಪ್ರಪೋಸಲ್ ಅಂದರೆ ಪ್ರಸ್ತಾಪ. ಡೆಫಿನೇಷನ್ ನೋಡೋಣ. ವೆನ್ ಎ ಪರ್ಸನ್ ಸಿಗ್ನಿಫೈಸ್ ಟು ಅನದರ್ ಹೀಸ್ willingness to do or to abstain from doing anything with a view to obtaining the assent of that other to such act or abstinence, he is said to make a proposal. ಕನ್ನಡದಲ್ಲಿ ಪ್ರಸ್ತಾಪ ಒಬ್ಬ ವ್ಯಕ್ತಿಯು ಯಾವುದೇ ಕಾರ್ಯವನ್ನು ಮಾಡಲು ಅಥವಾ ಮಾಡದಿರಲು ತನ್ನ ಅಪೇಕ್ಷೆಯನ್ನು ಅಂತಹ ಕಾರ್ಯವನ್ನು ಮಾಡುವುದಕ್ಕೆ ಅಥವಾ ಮಾಡದಿರುವಂತೆ ಇನ್ನೊಬ್ಬನ ಒಪ್ಪಿಗೆ ಪಡೆಯುವ ದೃಷ್ಟಿಯಿಂದ ಅವನಿಗೆ ತಿಳಿಯಪಡಿಸಿದಾಗ ಅದನ್ನು ಪ್ರಸ್ತಾವ ಎಂದು ಕರೆಯಲಾಗುವುದು. ಸೆಕ್ಷನ್ 2B ಪ್ರಾಮಿಸ್, ವಾಗ್ದಾನ. ವೆನ್ the person to whom the proposal is made signifies his assent thereto, the proposal is said to be accepted. A proposal when accepted is becomes a promise. ಅಂದರೆ ಪ್ರಸ್ತಾವವನ್ನು ಯಾರಿಗೆ ಮಾಡಲಾಗಿದೆಯೋ ಆ ವ್ಯಕ್ತಿ ಅದಕ್ಕಾಗಿ ತನ್ನ ಒಪ್ಪಿಗೆ ಅಭಿಪ್ರಾಯವನ್ನು ನೀಡಿರುವಾಗ ಪ್ರಸ್ತಾವ ಅಂಗೀಕರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಆವಾಗ ಒಂದು ಪ್ರಸ್ತಾವ ಅಂಗೀಕರಿಸುವಾಗ ಅದು ವಾಗ್ದಾನವಾಗುತ್ತದೆ. ಸೆಕ್ಷನ್ 2C ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸಿ. ಈ ಸೆಕ್ಷನ್ ಅಥವಾ ಕಲಮು 2Cಯಲ್ಲಿ ವಾಗ್ದಾನಕಾರ ಮತ್ತು ವಾಗ್ದಾನಗ್ರಾಹಿ, ಕನ್ನಡದಲ್ಲಿ ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸಿ ಎರಡು ಡೆಫಿನೇಷನ್ ಕೊಟ್ಟಿದ್ದಾರೆ. ಡೆಫಿನೇಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 2C, ಪ್ರಾಮಿಸ್ ಆ್ಯಂಡ್ ಪ್ರಾಮಿಸಿ ಈಸ್ ದ ಪರ್ಸನ್ ಮೇಕಿಂಗ್ ದ ಪ್ರಪೋಸಲ್ ಈಸ್ ಕಾಲ್ಡ್ ಪ್ರಾಮಿಸರ್ ಆ್ಯಂಡ್ ದ ಪರ್ಸನ್ accepting the proposal is called the promisee. ಸೊ ತುಂಬ ಸಿಂಪಲ್ ಆಗಿದೆ. ಪ್ರಸ್ತಾವವನ್ನು ಮಂಡಿಸುವಂಥ ಅಥವಾ ಮಾಡುವಂಥ ವ್ಯಕ್ತಿ ವಾಗ್ದಾನಕಾರ ಮತ್ತು ಪ್ರಸ್ತಾವವನ್ನು ಅಂಗೀಕರಿಸುವಂಥ ಅಕ್ಸೆಪ್ಟ್ ಮಾಡುವಂಥ ವ್ಯಕ್ತಿಯನ್ನು ವಾಗ್ದಾನಗ್ರಾಹಿ ಎಂದು ಕರೆಯಲಾಗುವುದು. ಸೆಕ್ಷನ್ 2D according to section 2D, when the desire of the promiser, the promisee or any other person has done or abstained from doing or does or abstains from doing or promises to do or to abstain from doing something, such act or abstinence or promise is called a consideration for the promise. Section 2E, every promise and every set of promises forming the consideration for each is an agreement. Section 2F, reciprocal promises.
ಅಂದರೆ ಪರಸ್ಪರ ವಾಗ್ದಾನಗಳು. Promises which form the consideration or a part of the consideration for each other are called reciprocal promises. ಅಂದರೆ ಪರಸ್ಪರ ಒಂದು ಪ್ರತಿಫಲ ಅಥವಾ ಪ್ರತಿಫಲದ ಒಂದು ಭಾಗವಾಗುವ ವಾಗ್ದಾನಗಳನ್ನು ಪರಸ್ಪರ ವಾಗ್ದಾನಗಳೆಂದು ಕರೆಯಲಾಗುವುದು. ರೆಸಿಪ್ರೋಕಲ್ ಪ್ರಾಮಿಸಸ್. ಸೆಕ್ಷನ್ 2F. ಸೆಕ್ಷನ್ 2G ವಾಯ್ಡ್ ಅಗ್ರಿಮೆಂಟ್, ಅನೂರ್ಜಿತವಾದ ಒಪ್ಪಂದ. An agreement not enforceable by law is called to be void. ಅಂದರೆ ಕನ್ನಡದಲ್ಲಿ ಕಾನೂನಿನಿಂದ ಜಾರಿಗೊಳಿಸಲಾಗದ ಒಂದು ಒಪ್ಪಂದವನ್ನು ಅನೂರ್ಜಿತ ಒಪ್ಪಂದವೆಂದು ಕರೆಯಲಾಗುವುದು. ವಾಯ್ಡ್ ಅಗ್ರಿಮೆಂಟ್, ಶೂನ್ಯ ಒಪ್ಪಂದ ಅಂತೀವಿ ಅದಕ್ಕೆ. ಸೆಕ್ಷನ್ 2H ಕಾಂಟ್ರಾಕ್ಟ್ ಅಥವಾ ಕರಾರಾಗುವ ಒಂದು ಒಪ್ಪಂದ. ಎನ್ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಅ ಕಾಂಟ್ರಾಕ್ಟ್. ಕಾನೂನಿನಿಂದ ಜಾರಿಗೊಳಿಸಬಹುದಾದಂಥ ಒಂದು ಒಪ್ಪಂದವು ಕರಾರಾಗಿರುತ್ತದೆ ಎಂದು ಅರ್ಥ. ಸೆಕ್ಷನ್ 2I ವೈಡೇಬಲ್ ಕಾಂಟ್ರಾಕ್ಟ್ ಅಂದರೆ ಶೂನ್ಯಗೊಳಿಸಬಹುದಾದಂಥ ಕರಾರು. ಒಂದು ಒಪ್ಪಂದದ ಒಬ್ಬರು ಅಥವಾ ಹೆಚ್ಚಿನ ಸಂಖ್ಯೆಯ ಪಕ್ಷಗಾರರ ಆಯ್ಕೆಯ ಮೇರೆಗೆ, ಆದರೆ ಇತರ ಅಥವಾ ಇತರರ ಆಯ್ಕೆಯ ಮೇರೆಗಲ್ಲದೆ ಕಾನೂನಿನಿಂದ ಜಾರಿಗೊಳಿಸಬಹುದಾದ ಒಂದು ಒಪ್ಪಂದವು ಶೂನ್ಯಗೊಳಿಸಬಹುದಾದಂಥ ಕರಾರು. An agreement which is enforceable by law at the option of one or more of the parties thereto, but not at the option of the other or others, is a voidable contract. Section 2J void contract, ಅನೂರ್ಜಿತ ಕರಾರು. A contract which ceases to be enforceable by law becomes void when it ceases to be enforceable. ಕನ್ನಡದಲ್ಲಿ ಕಾನೂನಿನಿಂದ ಅಂತ್ಯವಾಗಬೇಕಾಗಿರುವ ಒಂದು ಕರಾರು ಅದು ಜಾರಿಗೊಳಿಸಬೇಕಾಗಿರುವುದರಿಂದ ಅಂತ್ಯಗೊಂಡಾಗ ಅನೂರ್ಜಿತ ಕರಾರು ಆಗುತ್ತದೆ. ಸೆಕ್ಷನ್ 3 ಕಮ್ಯುನಿಕೇಷನ್, acceptance and revocation of proposals. The communication of proposals, the acceptance of proposals and the revocation of proposals and acceptance respectively are deemed to be made by any act or omission of the party proposing, accepting or revoking by which he intends to communicate such a proposal, acceptance or revocation, or which has the effect of communicating it. Section 4 communication when complete. The communication of a proposal is complete when it comes to the knowledge of the person to whom it is made. The communication of an acceptance is complete as against the proposer when it is put in a course of transmission to him so as to be out of the power of the acceptor, as against the acceptor when it comes to the knowledge of the proposer. The communication of a revocation is complete as against the person who makes it when it is put into course of transmission to the person to whom it is made so as to be out of the power of the person who makes it, as against the person to whom it is made when it comes to his knowledge. So we can understand through the illustrations. Communication when complete according to section 4.
So first illustration is A. A proposes by letter to sell a house to B at a certain price. The communication of the proposal is complete when B receives the letter. B. B accept A's proposal by a letter sent by post. Here the communication of the acceptance is complete as against A when the letter is posted, as against B when the letter is received by A. C. A revokes his proposal by telegram. So the revocation is complete as against A when the telegram is dispatched. It is complete as against B when B receives it. So here A when the telegram is dispatched and the as against B when B receives it. Important. So B revokes his acceptance by telegram. B's revocation is complete as against B when the telegram is dispatched. And as against A when it reaches him. ಸೊ ಇಲ್ಲಿ ಕ ಅನ್ನುವಂಥವನು ಖನಿಗೆ ಯಾವುದೇ ಒಂದು ಬೆಲೆಗೆ ಒಂದು ಮನೆಯನ್ನು ಮಾರುವುದಕ್ಕೋಸ್ಕರ ಮನೆಯನ್ನು ಮಾರುವುದರ ಬಗ್ಗೆ ಪತ್ರದ ಮೂಲಕ ಪ್ರಸ್ತಾವವನ್ನು ಮಾಡಿರುತ್ತಾನೆ. ಸೊ ಇಲ್ಲಿ ಕನು ಪ್ರಸ್ತಾವವನ್ನು ಬಗೆ ಅಂಚೆಯ ಮೂಲಕ ಕಳಿಸಿದ ಪತ್ರದ ಮೂಲಕ ಅಂಗೀಕರಿಸುತ್ತಾನೆ. ಸೊ ಇದು ಪತ್ರದ ಮೂಲಕ ಅಂಗೀಕಾರವಾಗಿರುವಂಥದ್ದು. ಸೊ ಇಲ್ಲಿ ಕನ ವಿರುದ್ಧ ಪತ್ರವನ್ನು ಅಂಚೆಯ ಮೂಲಕ ಕಳುಹಿಸಿದಾಗ ಖನ ವಿರುದ್ಧ ಕನಿಂದ ಪತ್ರವನ್ನು ಸ್ವೀಕರಿಸಿದಾಗ ಅಂಗೀಕಾರದ ಸಂವಹನ ಪೂರ್ಣವಾಗುತ್ತದೆ ಎಂದು ಅರ್ಥ. ಕನು ತನ್ನ ಪ್ರಸ್ತಾವವನ್ನು ತಂತಿ ಮೂಲಕ ರದ್ದುಗೊಳಿಸುತ್ತಾನೆ. ಆದರೆ ಆ ರದ್ದತಿಯು ಕನ ವಿರುದ್ಧ ತಂತಿಯನ್ನು ಕಳುಹಿಸಿದಾಗ ಬಿನ ವಿರುದ್ಧ ಖನು ಅದನ್ನು ಸ್ವೀಕರಿಸಿದಾಗ ಅದು ಪೂರ್ಣಗೊಳ್ಳುತ್ತದೆ. ಖನ ರದ್ದತಿಯಾಯಿತು. ಇಲ್ಲಿ ಖನ ವಿರುದ್ಧ ತಂತಿಯನ್ನು ಕಳುಹಿಸಿದಾಗ ಮತ್ತು ಕನ ವಿರುದ್ಧ ತಂತಿಯು ಕನನ್ನು ತಲುಪಿದಾಗ ಪೂರ್ಣಗೊಳ್ಳುತ್ತದೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. Section 5 Revocation of Proposals and Acceptance. A proposal may be revoked at any time before the communication of its acceptance is complete as against the proposer but not afterwards. An acceptance may be revoked at any time before the communication of the acceptance is complete as against the acceptor but not afterwards. So to understand the section 5 revocation of proposal and acceptance, we can use the illustrations or we can go through the illustrations. A proposes by a letter sent by post to sell his house to B. B accepts the proposal by a letter sent by post. A may revoke his proposal at any time before or at the moment when B posts his letter of acceptance but not afterwards. B may revoke his acceptance at any time before or at the moment when the letter communicating it reaches A but not afterwards.